ನಮಸ್ಕಾರ ಎಲ್ಲರಿಗೂ. ಇದು ನಮ್ಮ ಗಂಡು ಮೆಟ್ಟಿನ ನಾಡು ಚಿತ್ರದುರ್ಗದ ಒಂದು ಭಾಗ ಆಗ್ತಂಥ ಒಂದು ಚಳ್ಳಕೆರೆನ ತೋರಿಸ್ತಾ ಇದೆ ನಿಮಗೆ. ಚಳ್ಳಕೆರೆಗೆ ಒಂದು ಒಳ್ಳೆ ಇತಿಹಾಸ ಇದೆ. ನಮ್ಮ ಚಿತ್ರದುರ್ಗಕ್ಕೆ ಯಾವ ಥರ ಇತಿಹಾಸ ಇದೆಯೋ ಅದೇ ಥರ ಒಂದು ಚಳ್ಳಕೆರೆ ಅಂದರೆ ಒಳ್ಳೆ ಒಂದು ಆಯಿಲ್ ಇಂಡಸ್ಟ್ರೀಸ್ಗೆ ತುಂಬ ಒಂದು ಬೇಡಿಕೆ ಬರುವಂತಹ ಒಂದು ಜಾಗ, ಮತ್ತು ರೈಸ್ ಮಿಲ್ಗೂ ಸಹ ತುಂಬ ಒಳ್ಳೆ ಬೇಡಿಕೆ ಇರುವಂಥ ಜಾಗ. ನಮ್ಮ ಚಳ್ಳಕೆರೆಯಲ್ಲಿ ಒಂದು ಸ್ಮಾಲ್ ಆಗಿ ಎಲ್ಲ ಇವತ್ತು ಗೌರಿ ಗಣೇಶ ಹಬ್ಬದ ಪ್ರತಿಯೊಬ್ಬ ಧರ್ಮದವರಿಗೂ ಹಾಗೂ ನಮ್ಮ ಹಿಂದೂ ಧರ್ಮದವ್ರಿಗೂ ಸೇರಿ ಈ ಒಂದು ಚಿಕ್ಕ ಒಂದು ವಿಡಿಯೋನ ನಾನು ಅಪ್ಲೋಡ್ ಕೊಡ್ತಾ ಇದ್ದೀನಿ. ಏನು ಗಣೇಶನ ವಿಗ್ರಹಕ್ಕೆ ಎಷ್ಟೆಲ್ಲ ಸ್ಫೂರ್ತಿ ಅಂತಂದರೆ ನೋಡಿ, ತುಂಬ ಒಳ್ಳೆ ಒಂದು ಗಣೇಶನ ವಿಗ್ರಹಗಳು ಈ ಒಂದು ನಮ್ಮ ಚಳ್ಳಕೆರೆಯ ಮಾರ್ಕೆಟಲ್ಲಿ ಹೊಳಿತಾ ಇದೆ. ನೋಡಿ, ಗಣೇಶ ಎಲ್ಲೆಲ್ಲೆಲ್ಲ ರಾರಾಜಿಸಿದ್ದಾನೆ. ಗಣೇಶನ ಮೂರ್ತಿಗಳು ಎಷ್ಟು ಅಂದವಾಗಿ ಎಷ್ಟು ಚೆಂದವಾಗಿ ಕಾಣ್ತಾ ಇದೆ. ತಮಗೆಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಜೊತೆಗೆ ಗಣೇಶನ ಹಾಗೂ ನಮ್ಮ ಗೌರಿಯ ಒಂದು ವಿಗ್ರಹಗಳು ಯಾವ ಥರ ತಯಾರು ಮಾಡಿದ್ದಾರೆ ಅನ್ನೋದಕ್ಕೆ ನಿಮಗೆ ಒಂದು ಚಿಕ್ಕದಾದಂಥ ಇದು ಒಂದು ವಿಡಿಯೋನ ನಾನು ಕೊಡ್ತಾ ಇದ್ದೀನಿ ನಮ್ಮ ಕಸ್ಟಮರ್ಗಳಿಗೆ. ಬೆಂಗಳೂರಿಗಿಂತ ನಮ್ಮ ಚಳ್ಳಕೆರೆಯಲ್ಲಿ ಭಾಳ, ನಮ್ಮ ಚಿತ್ರದುರ್ಗದಲ್ಲಿ ಒಳ್ಳೆ ವಿಜೃಂಭಣೆಯಿಂದ ಒಂದು ಗೌರಿ ಗಣೇಶನ ಹಬ್ಬ ಮಾಡ್ತಾರೆ. ಎಲ್ಲ ಇಲ್ಲಿ ಯಾವುದೇ ಥರ ನಮ್ಮಲ್ಲಿ ಭೇದ ಭಾವ ಮತ್ತೊಂದು ಏನೂ ಇರೋದಿಲ್ಲ. ಎಲ್ಲರೂ ಕೂಡಿ ಇದು ಮಾಡುವಂಥ ಹಬ್ಬ ಇದು. ಭಗವಂತನ ಒಂದು ಕಾರ್ಯಕಲಾಪಗಳು ಚೆನ್ನಾಗಿ ನಡೆದರೆ ಎಲ್ಲರಿಗೂ ಒಂದು ಒಳ್ಳೆಯ ಅನುಗ್ರಹ ಸಿಗಲಿ ಅಂತೇಳ್ಬಿಟ್ಟು ನಾವೆಲ್ಲ ಧರ್ಮದವ್ರಿಗೂ, ಎಲ್ಲ ಒಂದು ಈ ಜೀವ ಜಂತುಗಳಿಗೂ, ಈ ಭೂಮಿ ಮೇಲೆ ಬೆಳೆಯುವಂಥ ಪ್ರತಿಯೊಂದು ಒಂದು ಗಿಡ ಮರಗಳಿಗೂ ಸಹ ಒಳ್ಳೆಯದಾಗಲಿ ಅನ್ನೋ ಭಾವನೆಯಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಗಣೇಶನ ವಿಗ್ರಹಗಳು ಮೂಡಿ ಬರ್ತಾ ಇದೆ, ಅಂದರೆ ಮಾಡಿದ್ದಾರೆ. ನಿಮಗೆ ಎಲ್ಲ ಕಡೆ ನೋಡಿದ್ರು ಗಣೇಶನ ವಿಗ್ರಹಗಳೇ ಕಾಣಿಸ್ತಾ ಇದೆ. ಇದೆಲ್ಲ ವೆಹಿಕಲ್ ಬಂದಿರೋದು ಗಣೇಶನ ಕೊಂಡೊಯ್ಯೋದಕ್ಕೆ ಬಂದಿದ್ದಾರೆ ಪ್ರತಿಯೊಬ್ಬರು. ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶನ ವಿಗ್ರಹಗಳು. ನೋಡಿ ಇಲ್ಲೆಲ್ಲ ಗಣೇಶನ ವಿಗ್ರಹಗಳು ಮಾರ್ಕೆಟು. ನೋಡಿ ಮತ್ತೆ ನಿಮಗೆ ಗಣೇಶನ ವಿಗ್ರಹಗಳನ್ನ ತೋರಿಸ್ತೀನಿ. ಎಲ್ಲ ಕಡೆನೂ ಒಂದೊಂದು ವೆರೈಟಿಯ ಗಣೇಶನ ವಿಗ್ರಹಗಳು ಮಾಡಿದ್ದಾರೆ. ಜೊತೆಗೆ ಈ ಕಡೆನೂ ಸಹ ಒಳ್ಳೆ ವಿಗ್ರಹಗಳು ಇದ್ದಾವೆ. ಈ ಮಾರ್ಕೆಟಲ್ಲಿ ಈ ಕಡೆನೂ ಸಹ ಒಳ್ಳೆ ವಿಗ್ರಹಗಳಿದ್ದಾವೆ. ಜೊತೆಗೆ ನಿಮಗೆ ಇಲ್ಲಿ ಸಹ ಒಳ್ಳೆ ವಿಗ್ರಹಗಳನ್ನ ಇಟ್ಟಿದ್ದಾರೆ. ತುಂಬ ಅಂದವಾದಂಥ ಗಣೇಶನ ವಿಗ್ರಹಗಳು, ಗೌರಿಯ ವಿಗ್ರಹಗಳು ಮಾರ್ಕೆಟಲ್ಲಿ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಗಣೇಶನ ಹಬ್ಬ ತುಂಬ ಸಡಗರದ ಹಬ್ಬ. ಯಾಕೆಂದರೆ ಮಕ್ಕಳಿಗಂತೂ ಇದು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ನಮ್ಮ ರೋಡುಗಳಲ್ಲಿ, ಸ್ಕೂಲುಗಳಲ್ಲಿ ಎಲ್ಲ ಕಡೆನೂ ಗಣೇಶನ ನೋಡೋದಕ್ಕೆ ಭಾಳ ಖುಷಿಯಾಗುತ್ತೆ. ಈ ಸಾರಿ ಅಂತೂ ಒಳ್ಳೆ ಮಳೆ ಬೆಳೆ ಬರಲಿ ಅಂತೇಳ್ಬಿಟ್ಟು ಗಣೇಶನ ಹತ್ರ ಎಲ್ಲರೂ ಬೇಡ್ಕೊಳ್ಳಿ. ಯಾಕೆಂದರೆ ಒಳ್ಳೆ ಮಳೆ ಬೆಳೆ ಬಂದರೆ ಇಡೀ ಪ್ರಕೃತಿ ಸ್ವಚ್ಛವಾಗಿರುತ್ತೆ. ಒಳ್ಳೆ ಹಣ್ಣು ಹಂಪಲುಗಳು ಬೆಳಿಬೋದು. ರೈತನಿಗೆ ಖುಷಿಯಾಗುತ್ತೆ, ಮತ್ತು ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಸಹ ಅನುಕೂಲ ಆಗುತ್ತೆ. ಸ್ವಚ್ಛತೆಯನ್ನು ನಾವೆಲ್ಲ ಕಾಪಾಡಿದರೆ. ನೋಡಿ ಗಣೇಶ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಯಾಕೆಂದರೆ ಇವತ್ತು ಈ ಕಲೆ ಅನ್ನೋದು ಎಲ್ಲರಿಗೂ ಬರೋದಿಲ್ಲ. ಈ ಕಲೆನ ಮಾಡೋ ಅಂಥ ಕಲೆಗಾರನಿಗೆ ನಾನು ಒಂದು ಹೃದಯಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಎಷ್ಟು ಕಲೆ ತುಂಬಿದೆ ನೋಡಿ. ಇದನ್ನು ನೋಡಿದ ಮೇಲೆ ಕಲೆನ ನಾವು ನೋಡೋದಕ್ಕೆ ಸಾಧ್ಯ. ಇದೆಲ್ಲವೂ ಗಣೇಶನೇ. ಯಾಕಂದರೆ ರೋಡ್ ಆಚೆ ಕಡೆಗೂ ತೋರಿಸ್ತಿದ್ದೀನಿ ನಾನು ವಿಡಿಯೋ. ರೋಡಿನ ಈಚೆ ಕಡೆಗೂ ಸಹ ತೋರಿಸ್ತಾ ಇದ್ದೀನಿ. ತುಂಬ ಲಾಂಗ್ ಇದೆ. ಸುಮಾರು 1.5 ಲಕ್ಷದ ಮೇಲೆ ಗಣೇಶನ ವಿಗ್ರಹಗಳು ನಮ್ಮ ಚಳ್ಳಕೆರೆ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ. ನೀವು ನೋಡಿದರೆ ನೀವು ಕಣ್ಣು ತುಂಬಿಸ್ಕೊಬೋದು. ಅಷ್ಟು ಚೆನ್ನಾಗಿ ಒಳ್ಳೆ ಕಲರ್ಫುಲ್ ಇರುವಂಥ ಗಣೇಶನ ಮೂರ್ತಿಗಳು ನೋಡಿ. ಸರಿದಾ? ಇದೆಲ್ಲ ಅಷ್ಟೇ ಕಂಪ್ಲೀಟ್ ನೋಡಿ ಎಷ್ಟು ಚೆನ್ನಾಗಿದೆ ಗಣೇಶನ ವಿಗ್ರಹಗಳ
ಒಂದು ಅಂದ ಚಂದ, ನೋಡೋದಕ್ಕೆ 2 ಕಣ್ಣು ಸಾಲು ಅಷ್ಟು ಚೆನ್ನಾಗಿದೆ. ಒಳ್ಳೆ ಗಣೇಶನ ವಿಗ್ರಹಗಳು ನಮ್ಮ ಚಳ್ಳಕೆರೆಯಲ್ಲಿ ತುಂಬ ವಿಜೃಂಭಣೆಯಾಗಿ ಹಿಂದೂ ಮಹಾಗಣಪತಿ ನಮ್ಮ ಚಿತ್ರದುರ್ಗದಲ್ಲಿ ಒಳ್ಳೆ ಮೆರವಣಿಗೆ ಮೂಲಕ, ಆಶೀರ್ವಾದದ ಮೂಲಕ ನಡೆಯುತ್ತೆ. ತಾವೆಲ್ಲರೂ ಬಂದು ಒಂದು ಚಿತ್ರದುರ್ಗದ ಗಣೇಶನ ಆಶೀರ್ವಾದ ಪಡ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಬೇಡ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸಮಾಪ್ತ ಮಾಡ್ತಿದ್ದೀನಿ. ಯಾರೆಲ್ಲ ನಾನು ವಿಡಿಯೋಗಳು ನೋಡ್ತಾ ಇರ್ತೀರ ದಿನನಿತ್ಯ ಭೂಮಿ ಪ್ರಿಯ ಚಾನಲಿಂದ, ಯಾರಿಗೆ ಭೂಮಿ ಖರೀದಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರುತ್ತೆ ಅವರು ನನ್ನ ನಂಬರ್ಗೆ ಕಾಲ್ ಮಾಡಿ ಒಳ್ಳೆ ಭೂಮಿನ ಕೊಡ್ತೀನಿ, ಒಳ್ಳೆ ಪ್ಲೇಸಲ್ಲಿ ಕೊಡ್ತೀನಿ. ಫ್ಯೂಚರ್ಗೆ ನೀವು 1 ಎಕರೆ ಭೂಮಿ ಇದ್ರೂ ಸಹ ನಿಮ್ಮ ಒಳ್ಳೆ ಜೀವನ ಸುಗಮವಾಗಿರುತ್ತಂತೇಳಿ ನಾನು ಭಾವಿಸ್ತೀನಿ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಗಣೇಶ ಎಲ್ಲರಿಗೂ ಒಂದು ಒಳ್ಳೆ ಬುದ್ಧಿ ಕೊಡಲಿ, ವಿದ್ಯೆ ಕೊಡಲಿ, ಆರೋಗ್ಯ ಕೊಡಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಬಂದ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಭಾರತ್.